ಇವತ್ತು ನಾವು ಶ್ರಾವಣ ಶನಿವಾರ ಮಾಡೋಣ ಅಂತ ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇದು ಬಂದು ಇರಿಸಾವೆ ಹತ್ರ ಇರೋ ಬುಕ್ಕನ್ ಬೆಟ್ಟ ರಂಗನಾಥ ಸ್ವಾಮಿ ಅಂತ, ಅಲ್ಲಿಗೆ ಹೋಗ್ತಾ ಇರೋದು. ವರ್ಷ ಆಲ್ಮೋಸ್ಟ್ ಹೋಗ್ತಾ ಇದ್ವಿ, ಬಟ್ ಲಾಸ್ಟ್ 2 ಇಯರ್ಸಿಂದ ಹೋಗೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಈ ವರ್ಷ ಪ್ಲ್ಯಾನ್ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಅಂದರೆ ಇದು ನಮ್ಮ ಅಪ್ಪನ ಕಡೆ ದೇವರಾಗಿರೋದ್ರಿಂದ ಎಲ್ಲ ನಮ್ಮ ಅಪ್ಪನ ಫ್ಯಾಮಿಲಿ, ನಮ್ಮ ದೊಡ್ಡಮ್ಮಂದಿರು ಮತ್ತು ಅವ್ರ ಮಕ್ಕಳುಗಳು ಎಲ್ಲರೂ ಬಂದಿರ್ತಾರೆ. ಸೊ ಎಲ್ಲ ಫ್ಯಾಮಿಲಿ ಸಮೇತ ಸೇರಿಕೊಂಡು ವರ್ಷಕ್ಕೊಂದ್ಸತಿ ನಾವು ಹೋಗೋ ದೇವಸ್ಥಾನ ಅಂತ ಇದು ಹೋಗೋಕ್ಕೇನೆ. ಸೊ ಹಾಗಾಗಿ ಹೋಗದೆ ಇದೆ ಸುಮ್ಮನೆ ಡಿಸಪಾಯಿಂಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ದೀನಿ. ಈಗ ಹಿಂದೆಗಡೆ ಫುಲ್ಲು ಬ್ಯಾಕ್ಗ್ರೌಂಡ್ ನಾಯ್ಸು, ಯಾಕಂತಂದರೆ ಮನೆಯಿಂದ ಬೇಗ ಹೊರಟ್ವಿ ನಾವು, ಅಲ್ಲಿ ನಮ್ಮ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇಲ್ಲಿ ಇವಾಗ ಟಿಫನ್ ಮಾಡೋಕ್ಕೆ ಅಂತ ಸ್ಟಾಪ್ ಮಾಡಿದ್ವಲ್ಲ, ಸರಿ ಇಲ್ಲೊಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬಟ್ ಹಿಂದೆಗಡೆ ಫುಲ್ ಹೈವೇ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾನೆ ಇರುತ್ತೆ. ಸೊ ಈಗಿನ್ನ ನೆಕ್ಸ್ಟ್ ಏನೇನು ನಡೆಯುತ್ತೆ ಇವತ್ತೆಲ್ಲ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಹೈವೇಲಿ ಶಾರ್ಕ್ ಅಂತ ಫುಡ್ ಕೋರ್ಟ್ ಇದೆಯಲ್ವಾ, ಸೊ ಇಲ್ಲಿ ಬಂದು ಟಿಫನ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಎಲ್ಲ ಹೊಟ್ಟೆ ಹಸು ಆಗ್ಬಿಟ್ಟಿದೆ ಆಲ್ರೆಡಿ. ಲೈಕ್ 11 ಗಂಟೆ ಆಯಿತು ಟೈಮು. ಬೆಳಿಗ್ಗೆನೇ ಹೊರಟಿದ್ದು ನಾವು, ಆದರೆ ಬೆಳಿಗ್ಗೆ ಬೇಗ ಎದ್ದಿದ್ದು, ಹೊರಟಿದ್ದು ಬಂದು 9:30 ಆಗಿತ್ತು ಟೈಮು. ಅದಕ್ಕೋಸ್ಕರ ಹೊಟ್ಟೆ ಹಸಿತಾ ಇದೆ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಎಲ್ಲ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಟಿಫನ್ ಮಾಡಿಬಿಟ್ಟು ಇಲ್ಲಿಂದ ಹೊರಡೋದು. ಎಲ್ಲ ಲೈಟಾಗಿರಲಿ ಟಿಫನು ಅಂದ್ಬಿಟ್ಟು ಸಿಂಗಲ್ ಇಡ್ಲಿ ವಡೆ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನನ್ನ ತಮ್ಮ ಆಲ್ರೆಡಿ ತಿನ್ಬಿಟ್ಟಿದ್ದಾನಂತೆ ಬರೋಕ್ಕೂ ಮುಂಚೆನೇ. ಸೊ ಅದಕ್ಕೆ ಅವನ್ನ ಬಿಟ್ಟು ನಾವೆಲ್ಲ ಟಿಫನ್ ಮಾಡ್ತಾಯಿದ್ದೀವಿ ಈಗ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ ಅಂತ ಬುದ್ಧಿವಂತರು. ಪೂಜೆ ಸಾಮಾನೇ ತೊಗೊಂಡಿಲ್ಲ, ಸೊ ಸಾಮಾನು ಮನೆಯಿಂದನೇ ಕಾಯಿ ಹೂವು ಎಲ್ಲ ತೊಗೊಂಬಂದಿದ್ದೀವಿ. ಸೊ ಬಾಳೆನೂ ಎಲೆ ಅಡಿಕೆ ಕರ್ಪೂರ ಅಷ್ಟೇ ಬೇಕಾಗಿದ್ದು, ಅದು ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ದೇವಸ್ಥಾನ ಆರ್ಚ್ ಎಂಟರ್ ಆಗಬೇಕು, ಅವಾಗ ಸಡನ್ನಾಗಿ ನೆನಪಾಯ್ತು ಅಯ್ಯೋ ತೊಗೊಂಡಿಲ್ವಲ್ಲ ಅಂತ. ಅದಕ್ಕೆ ಇವಾಗ ತೊಗೊಂಡು ಈಗ ಹೋಗೋದು. ಇನ್ನೂ ನಮ್ಮ ಅಣ್ಣ ಯಾರೂ ಬಂದಿಲ್ಲ ಅಂತೆ, ಅವರು ಬಂದು ಇನ್ನೂ ಪೂಜೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹೋಗೋಣ. ಟೈಮು 1:30 ಆಗಿದೆ. ಇವಾಗ ಬಂದು ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಬರೀ ನಾವೇ ಇದ್ದೀವಿ, ಇನ್ನೂ ನಮ್ಮ ಮನೆಯವ್ರು ಯಾರೂ ಬಂದಿಲ್ಲ. ಆನ್ ದ ವೇ ಬರ್ತಾ ಇದ್ದಾರಂತೆ. ಯಾಕಂತಂದರೆ ಇಲ್ಲಿಗೆ ಬಂದಮೇಲೆ ನಾವು ದೇವ್ರ ಪೂಜೆ ಮಾಡಿಬಿಟ್ಟು ಅಡುಗೆ ಎಲ್ಲ ಇಲ್ಲೇ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಅಲ್ಲೇ ಆ ರೂಮಲ್ಲೇ ಅಡುಗೆ ಎಲ್ಲ ಮಾಡೋದು. ಅಡುಗೆ ಎಲ್ಲ ಮಾಡಿ ಊಟಕ್ಕೆಲ್ಲ ಅಲ್ಲೇ ವ್ಯವಸ್ಥೆ ಚೆನ್ನಾಗಿದೆ. ಮಳೆ ಬಂದ್ರೂ ಸೇಫ್ಟಿಯಾಗಿರುತ್ತೆ, ಯಾವುದೇ ರೀತಿ ನೀರು ಬೀಳೋದು ಅದೆಲ್ಲ ಏನೂ ಆಗೋಲ್ಲ. ಸೊ ಅದಕ್ಕೆ ಇವಾಗ ಹೋಗಿ ಮೇಲ್ಗಡೆ ಕೀ ಇಸ್ಕೊಂಬರ್ಬೇಕಂತೆ ಪೂಜಾರಿ ಹತ್ರ. ನಮ್ಮ ಅಣ್ಣ ಹೇಳಿದ್ರು ಹೋಗಿಸ್ಕೊಂಬ ಅಂತ. ಕೀ ಇಸ್ಕೊಂಬಂದು ಮಸಾಲೆ ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಬಂದು ಮಸಾಲೆ ರೆಡಿ ಮಾಡಿ ಮತ್ತೆ ರುಬ್ಬಿಸ್ಕೊಂಡು ಬರೋಕ್ಕೆ ಇರಿಸವೆಗೆ ಹೋಗಬೇಕು. ಅದಕ್ಕೆ ಒಂದೇ ಸತಿ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾಯಿದ್ದೀವಿ, ವೆಯ್ಟ್ ಮಾಡಿ ಅಂತ ಅಂದರು. ಸೊ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲ ಕುತ್ಕೊಂಡು. ಅವ್ರು ಬಂದಿದ ತಕ್ಷಣ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡ್ಬಂದು ಡೈರೆಕ್ಟಾಗಿ ಅಡುಗೆ ಮಾಡಿ. ಲಾಸ್ಟ್ ವ್ಲಾಗಲ್ಲಿ ಡ್ರೆಸ್ ತೊಗೊಂಡಲ್ಲ ಮಲ್ಲೇಶ್ವರಮಲ್ಲಿ. ಸೊ ಇದೇ ನನ್ನ ಔಟ್ಫಿಟ್ಟು. ಚೆನ್ನಾಗಿದೆ ಅಲ್ಲ? ನಿಮಗೂ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ಡ್ರೆಸ್ ಹೇಗಿದೆ ಅಂತ. ಈಗ ನಮ್ಮ ಫ್ಯಾಮಿಲಿಯವರೆಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಶುರು ಆಗ್ತಾ ಇದ್ದಾರೆ. ಸೊ ವಾತಾವರಣ ನೋಡ್ಬೋದು, ಫುಲ್ಲು ಮೋಡ ಆಗಿಬಿಟ್ಟಿದೆ. ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಮನೆ ದೇವರು. ಇವಾಗ ಬೆಟ್ಟ ಹತ್ಕೊಂಡು ಮೇಲಕ್ಕೆ ಹೋಗೋದು. ಕಾರು ಕೂಡ ಹೋಗುತ್ತೆ ಫುಲ್ ದೇವಸ್ಥಾನದವರೆಗೂ. ಕಾರಲ್ಲಿ ಹೋಗೋರು ಕಾರಲ್ಲಿ ಹೋಗ್ಬೋದು, ಇಲ್ಲ ಅಂತಂದರೆ ನಡ್ಕೊಂಡು ಹೋಗ್ಬೋದು. ಈಗ ತಾನೇ ನಾವು ಇವ್ರು ಯಾರೂ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಕಾರಲ್ಲಿ ಹೋಗೋಣ ಅಂತ ಬಂದ್ವಿ. ಕಾರ್ ಹತ್ರ ನೋಡಿದ್ರೆ ಅಷ್ಟೊತ್ತಿಗೆ ಎಲ್ಲರೂ ಬಂದರು. ಸೊ ಈಗ ಎಲ್ಲ ಒಬ್ಬೊಬ್ಬರೇ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗ್ತೀವಿ. ಈ ರೇಂಜಿಗೆ ಬಂದೈತೆ, ಇಲ್ಲ ಅಂದಿದ್ರೆ ನಾನು ಬರೀ ಅಂಥವೇ ಕೆಲಸಗಳಾಗಿರೋವು. ಬರೀ ಹೆಂಡ್ತಿ ಮೇಲೆ ಕಂಪ್ಲೇಂಟ್ ಹೇಳು ಅಂದರೆ ಚೆನ್ನಾಗಿ ಹೇಳ್ತೀರಾ. ಹೌದಾ? ಇಲ್ಲಿ ಕೇಳಿಸ್ಕೊಂಡ್ರಾ? ಬರೀ ಕಂಪ್ಲೇಂಟ್ ಹೇಳ್ತಾವ್ರೆ ಇವರಿಬ್ರು. ಹಾಂ, ಈ ಜಾಗದಲ್ಲೇ ಅಡುಗೆ ಮಾಡೋದು. ಹಿಂಗೆ ಶಟರ್ ಬೀಗ ಅವರು ಕೊಡಲ್ಲ ಅಂತ ಅಂದರು. ಸೊ ಇಲ್ಲೆಲ್ಲ ಹೆಂಗಿದ್ರು ಒಲೆ ಎಲ್ಲ ಹಾಕಿದ್ದಾರಲ್ಲ, ಅದಕ್ಕೆ ಇಲ್ಲೇ ಅಡುಗೆ ಮಾಡೋಣ ಅಂತ ತಂದಿರೋ ಸಾಮಾನೆಲ್ಲ ಇಳಿಸ್ಕೊತಾ ಇದ್ದಾರೆ. ಅಡುಗೆ ಎಲ್ಲಿ ಮಾಡೋದು, ಊಟ ಎಲ್ಲಿ ಮಾಡೋದು ಅನ್ನೋ ಡಿಸ್ಕಷನ್ ನಡೀತಾ ಇದೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ನಿಧಾನಕ್ಕೆ ಬರ್ತಾ ಇದೆ. ಬಟ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಅಲ್ಲಿ ರೂಮ್ ಕಾಣ್ತಿದೆಯಲ್ವಾ, ಆ ರೂಮಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡೋಣ ಅಂತ ಹೇಳ್ತಿದ್ದಾರೆ.
ಅಲ್ಲಿ ದೂರದಲ್ಲಿ ಆಲ್ರೆಡಿ ನಮ್ಮ ಅಣ್ಣ ನನ್ನ ಗಂಡ ಎಲ್ಲ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರು. ಆದರೆ ನಾನು ಇನ್ನೂ ಇಲ್ಲೇ ಇದ್ದೀನಿ ನೋಡಿಕೊಂಡು. ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ಗ್ರೀನ್ ಕಲರ್ ಸಾರಿ ಹಾಕ್ಕೊಂಡಿರೋರು ಇವರು ನಮ್ಮ ದೊಡ್ಡಪ್ಪನ ಮಗಳೇ. ಈ ಥರ ಏನಾದರೂ ಫಂಕ್ಷನ್ ಮಾಡಿದಾಗ ಇವರೇನೇ ಮೇಯ್ನ್ ಶೆಫು. ಎಷ್ಟು ಜನ ಆದರೂ ಇರಲಿ ಪಟ ಅಂತ ಅಡುಗೆ ಮಾಡಿಬಿಡ್ತಾರೆ. ಸೊ ಅವ್ರು ಬರೋದನ್ನೇ ಎಲ್ಲ ವೆಯ್ಟ್ ಮಾಡ್ತಿರ್ತೀವಿ ಯಾವಾಗ್ಲೂ, ಬೇಗ ಅಡುಗೆ ಆಗುತ್ತೆ ಅಂತ. ಸೊ ಇವಾಗ ಒಲೆ ಎಲ್ಲೆಲ್ಲಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಇಲ್ಲೊಂದು ಒಲೆ ಇದೆ, ದೇವಸ್ಥಾನ ಮೇಲೆ, ಇಲ್ಲೂ ಒಲೆ ಹಾಕ್ತಾ ಇದ್ದಾರೆ. ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದಾರೆ. ಯಾವುದಾದ್ರ ಮೇಲೆ ಏನೇನು ಫಿಟ್ ಆಗುತ್ತೆ ಅದನ್ನ ಇಟ್ಕೊಂಡು ಮಾಡ್ಕೊಳ್ಳೋದು. ಶುಭಾರಂಭ. ಫಸ್ಟ್ ಒಲೆ ಹಚ್ಚಿದ ತಕ್ಷಣ ಕಾಫಿ ಮಾಡ್ತಾ ಇದ್ದಾರೆ. ಚಿಕನ್ಗೆ ಪಾತ್ರೆ ತಿರ್ಗಿಸಕ್ಕೆ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ದೊಡ್ಡ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ಇವರು ನಮ್ಮ ದೊಡ್ಡಪ್ಪನ ಮಗಳು ಕವಿತಾ ಅಂತ. ಈ ಕಡೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಗುಂಡ್ಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಚಿಕ್ಕದಾಗಿ. ಅದನ್ನು ಸಪ್ರೇಟಾಗಿ ಫ್ರೈ ಮಾಡ್ತಾರಂತೆ, ಚಿಕನ್ ಫ್ರೈಗೆ ಹಾಕೋದಿಲ್ಲ. ಮಾಡಿ ಕೊಡ್ತಾ ಇದ್ದೀವಿ. ಅದು ನಮ್ಮಕ್ಕ ಮಾಡ್ತಾ ಇದ್ದಾರೆ, ಸವಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಬ್ರು ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೊತ್ತವರೆಗೂ ನಂದು ಕಟ್ಟಿಂಗ್ ಎಲ್ಲ ಮುಗೀತು. ನಾನು ಕಟ್ಟಿಂಗ್ ಮುಗಿಸೋಷ್ಟೊತ್ತಿಗೆ ಇಲ್ಲಿ ಚಿಕನ್ ಫ್ರೈನೂ ಆಗೋಗಿದೆ. ಎಲ್ಲ ಒಲೆ ಮೇಲೆ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಚಿಕನ್ ಫ್ರೈ ಬೇಯ್ತಾ ಇದೆ. ಇನ್ನೊಂದು 5 ನಿಮಿಷ ಕುದ್ರೆ ಅದು ಆಲ್ಮೋಸ್ಟ್ ಮುಗೀತು ಅಂತಾನೆ. ಆಮೇಲೆ ಈ ಕಡೆ ನಮ್ಮ ಅಕ್ಕ ಮಟನ್ಗೆ ಒಗ್ಗರಣೆ ಹಾಕಿದ್ದಾರೆ. ಇವ್ರ ವಾಯ್ಸ್ ಮಧ್ಯೆ ನನ್ನ ವಾಯ್ಸ್ ಕೇಳಿಸುತ್ತೋ ಕೇಳಿಸಲ್ಲೋ ಗೊತ್ತಿಲ್ಲ, ಬಟ್ ಎನಿವೇ ರೆಕಾರ್ಡಿಂಗ್. ಎಲ್ಲ ಕಿರ್ಚಾಟ, ಕೂಗಾಟ, ಹಾರಾಟ ಆಗ್ಬಿಟ್ಟಿದೆ. ಆ ಕಡೆನೂ ಇನ್ನೊಂದು ಒಲೆ ಹಚ್ತಾ ಇದ್ದಾರೆ. ಯಾಕಂದರೆ ಸ್ಟವ್ ಮೇಲೆ ಮಟನ್ ಬೇಯೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಲೆ ಮೇಲೆ ಬೇಯಿಸೋಕ್ಕೆ ಅಂತ ಈ ಕಡೆ ಒಲೆ ಹಚ್ತಾ ಇದ್ದಾರೆ. ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ಏನೇನಾಗಿದೆ ಏನೇನಾಗಿಲ್ಲ ಅಂತ ನೋಡಬೇಕು. ಬೆಟ್ಟ ಹತ್ಕೊಂಡು ದೇವಸ್ಥಾನಕ್ಕೆ ಬಂದಾಯಿತು. ಏನು ಸಖತ್ತಾಗಿದೆ ನೋಡಿ ವೆದರು ಆ್ಯಂಡ್ ನೇಚರ್ ಆಲ್ಸೋ. ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಮನೆ ದೇವ್ರಿಗೆ ಹೋಗೋದಕ್ಕೆ ಎಂಟ್ರಿ ಇರೋದು. ನನ್ನ ಹಸ್ಬೆಂಡು, ನಮ್ಮ ಅಣ್ಣ ಎಲ್ಲ ಇಲ್ಲೇ ನನಗೋಸ್ಕರ ಇಷ್ಟೊತ್ತವರೆಗೂ ಕಾಯ್ಕೊಂಡು ಕೂತಿದ್ರು. ಇವಾಗ ನೋಡಿದ್ರೆ ಹೊಟ್ಟೆ ಹಸಿವಾಯ್ತಂತೆ. ಅದಕ್ಕೆ ನನ್ನೇ ಬಿಟ್ಬಿಟ್ಟು ಎಲ್ಲ ಚಾಟ್ಸ್ ತಿನ್ನೋಕೆ ಹೋಗಿದ್ದಾರೆ. ಯಾಕಂದರೆ ಇನ್ನೂ ಅಡುಗೆ ಮಾಡ್ತಾ ಇದ್ದಾರೆ. ಬಂದಿದ್ದು ಲೇಟ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಲೈಟಾಗಿ ಏನಾದ್ರು ತಿನ್ಕೊಂಡು ಬನ್ನಿ, ಜಾಸ್ತಿ ತಿನ್ನಬೇಡಿ ಅಂತಲೇ ಹೇಳಿದ್ದೀನಿ. ಇನ್ನೂ ಬಂದಿಲ್ಲ. ದೇವಸ್ಥಾನಕ್ಕೆ ಒಳಗೆ ಹೋಗಬೇಡ, ನಾನು ಬರೋವರೆಗೂ ವೆಯ್ಟ್ ಮಾಡು ಅಂತ ಅಂದಿದ್ದಾರೆ ಅಂದ್ಬಿಟ್ಟು ನಾನು ಆಚೆನೇ ನಿಂತಿದ್ದೀನಿ. ಈಗ ಬಂದಮೇಲೆ ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕೆಳಗೆ ಇಳಿದ್ರೆ ನಾವು ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಅಡುಗೆ ಆಗಿರುತ್ತೆ. ಹೋಗಿದ ತಕ್ಷಣ ಊಟ ಮಾಡೋದು ಅಥವಾ ಲೈಟಾಗಿ ಚಿಕನ್ ಗ್ರೇವಿ ಏನಾದರೂ ಮಾಡಿರ್ತಾರಲ್ಲ ಅದನ್ನು ತಿನ್ನೋದು ಅಂತ. ಇನ್ನೂ ಇವರೆಲ್ಲ ಬರೋದಕ್ಕೆ ವೆಯ್ಟಿಂಗು. ಇವರೆಲ್ಲ ಬಂದಮೇಲೆ ಒಳಗೆ ಹೋಗ್ತೀವಿ. ಏನು ಸಖತ್ತಾಗಿ ಗಾಳಿ ಬೀಸ್ತಾ ಇದೆ ತಣ್ಣಗೆ. ಫಸ್ಟು ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿರಲಿಲ್ಲ. ಆ ಕಡೆ ದೇವಸ್ಥಾನದ ಹಿಂದೆಗಡೆ ಜಾಗದಲ್ಲಿ ಮೂರ್ತಿನ ಇಟ್ಟಿದ್ರು. ಇವಾಗ ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ.
ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮಾಡ್ತಾನೇ ಇದ್ದಾರೆ. ಇಲ್ಲಿ ಬಂದು ಮನೆ ದೇವ್ರು ಇರೋದು. ಇದು ನಮ್ಮ ಮನೆ ದೇವರು ಬುಕ್ಕನಬೆಟ್ಟ ರಂಗನಾಥ ಸ್ವಾಮಿ. ವರ್ಷಕ್ಕೆ ಒಂದ್ಸತಿ ಫ್ಯಾಮಿಲಿ ಫುಲ್ ಬರ್ತೀವಿ ಇಲ್ಲಿಗೆ, ಪೂಜೆ ಮಾಡಿಸ್ಕೊತೀವಿ, ಹೋಗ್ತೀವಿ. ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೊಡ್ತೀರಲ್ಲ, ಅದು ಎಲ್ಲ ಕೊಟ್ಟಿದ್ದೀರಾ? ಬೆಳಿಗ್ಗೆ ಎದ್ದೇಳಿ ಎದ್ದು ಮಾಡಿ. ನೀವು ನಿಮ್ಮ ಎಲ್ಲ ಒಂದೇ ಬನ್ನಿ, ನಾಮ ಯಾರಿಕ್ಕಿಲ್ಲ ಕಡೆ ಬನ್ನಿ. ಪೂಜೆ ಮುಗಿಸ್ಕೊಂಡು ಎಲ್ಲ ನಾಮ ಹಾಕಿಸ್ಕೊಂಡು ಗೋವಿಂದ ಗೋವಿಂದ ಅನ್ಸ್ಕೊಂಡು ಆಚೆ ಬಂದ್ವಿ. ನೋಡಿದ್ರೆ ಮಳೆ ಸಖತ್ತಾಗಿ ಸ್ಟಾರ್ಟ್ ಆಗಿದೆ. ಆ ಕಡೆ ಏನು ಇದೆ ಅನ್ನೋದೇ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ, ಅಷ್ಟು ಕವರ್ ಆಗಿದೆ. ಇನ್ನೂ ನಾವು ಊಟನೂ ಮಾಡಿಲ್ಲ, ಅಡುಗೆ ಇನ್ನೂ ಈಗ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ. ಆ ಕಡೆ ಎಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾವು ಮಳೆ ಬಂತಲ್ಲ ಅಂತ ಇಲ್ಲಿ ಬಂದು ಸೆಟ್ಲ್ ಆದ್ವಿ. ಈಗ ಅವ್ರ ಜಾಗ ಖಾಲಿ ಆದಮೇಲೆ ಈಗ ನಾವು ಅಲ್ಲಿಗೆ ಹೋಗಿ ದೇವ್ರ ನಮಸ್ಕಾರ ಮಾಡ್ಕೊಳ್ಳೋದು. ಹಂಗೆ ಕುತ್ಕೊಂಡೇ ಇರ್ತೀನಿ, ಹಂಗೆ ಹಿಂಗೆ ಇಟ್ಕೊಂಡಿರ್ತೀನಿ, ಅಲ್ಲಿವರೆಗೂ ಇಟ್ಕೊಂಡು. ಚಿಕನ್ ರೆಡಿ ಆಗಿದೆಯಲ್ಲ, ಊಟಕ್ಕೂ ಮುಂಚೆ ಚಿಕನ್ ಒಂದ್ಸತಿ ನೀಟಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಹೋಗಿ ಊಟ ಮಾಡೋದು. ಸೊ ಕಮ್ ಲೆಟ್ಸ್ ಈಟ್. ಇವರಿಬ್ರು ನೋಡಿ ಒಂದೇ ಕಡೆ ಕೆಲಸ ಮಾಡ್ತಾರೆ, ಅದಕ್ಕೆ ಒಂದೇ ಥರ ಯೂನಿಫಾರ್ಮ್ ಹಾಕ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ದೇವಸ್ಥಾನಕ್ಕೂ. ಒಂಥರ ಏನು ಕಿಲಾಡಿ ಜೋಡಿ ಥರ ಇವರಿಬ್ರು, ಎಲ್ಲೋದ್ರೂ ಅಂಟ್ಕೊಂಡೇ ಇರ್ತಾರೆ. ಅವ್ರು ನನ್ನ ಗಂಡನ ಇವನ್ ಗಂಡನ ಗೊತ್ತಿಲ್ಲ. ಆ ಜಾಗದಲ್ಲಿ ಎಲ್ಲ ಅಡುಗೆ ಮಾಡಿಕೊಂಡು, ಸದ್ಯ ಮಳೆ ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಆಗಿತ್ತು. ಇವಾಗ ಅಲ್ಲಿ ಊಟಕ್ಕೆ ಕುತ್ಕೊಳ್ಳೋಕೆ ಎಲ್ಲೂ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಆ ಜಾಗದಿಂದ ಮಾಡಿದ್ದು ಐಟಮ್ಸ್ನೆಲ್ಲ ಪಾರ್ಸಲ್ ಮಾಡಿ ಈ ರೂಮಿಗೆ ತೊಗೊಂಡೋಗಿ ಇಟ್ಟಿದ್ದೀವಿ. ಸೊ ಇಲ್ಲಿ ಇವಾಗ ಊಟ ಮಾಡೋದು. ಟೈಮು 6 ಗಂಟೆ ಆಗಿದೆ ಸಾಯಂಕಾಲ. ಬಟ್ ನಾವು ಇವಾಗ ಊಟ ಮಾಡಿ ಕೈ ತೊಳೆದು ಆಚೆ ಬಂದ್ವಿ. ಸೂಪರಾಗಿತ್ತು ಅಡುಗೆ ಮಾತ್ರ. ಅದೇನೋ ದೇವ್ರ ಹೆಸರು ಹೇಳ್ಕೊಂಡು ಏನೇ ಮಾಡಿದ್ರು ಚೆನ್ನಾಗಾಗುತ್ತಲ್ಲ, ಆ ರೀತಿನ ಅಥವಾ ನಮ್ಮ ಅಕ್ಕ ಮಾಡಿದ್ದೆ ಅಷ್ಟು ಚೆನ್ನಾಗಿತ್ತ ಅಂತ ಗೊತ್ತಿಲ್ಲ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಚಿಕನ್ ಫ್ರೈ ಮತ್ತು ಮಟನ್ ಸಾರು. ಮೆನು ತುಂಬ ಸಿಂಪಲ್ಲೇ ಇದ್ದಿದ್ದು, ಮಟನ್ ಸಾರು, ಚಿಕನ್ ಗ್ರೇವಿ, ಅನ್ನ, ಮುದ್ದೆ, ಇಷ್ಟೇ. ಆದರೆ ಸಖತ್ತಾಗಿತ್ತು. ಸೊ ಇವಾಗ ಊಟ ಮಾಡಿ ಎಲ್ಲ ಬಂದು ಆಚೆ ನೋಡಿ ಎಲ್ಲ ಊಟ ಮಾಡೇ ಟೈಟ್ ಆಗಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಕೂತಿದ್ದಾರೆ. ಅಲ್ಲಿ ದೂರದಲ್ಲಿ ಎಲ್ಲ ನಮ್ಮ ಅಣ್ಣಂದಿರು ತಮ್ಮಂದಿರು ಎಲ್ಲ ಕಾರಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇದೊಂಥರ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ ಈ ಥರ ಆಚೆ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು, ಫ್ಯಾಮಿಲಿ ಟೈಮು, ಅದೊಂಥರ ಖುಷಿನೇ ಬೇರೆ ಅನಿಸುತ್ತೆ. ಹೊರಡೋವರೆಗೂ ಒಂದು ಸ್ವಲ್ಪ ಅಯ್ಯೋ ಹೋಗ್ಬೇಕಾ ಅಂತ ಅನ್ನಿಸ್ತಾ ಇರುತ್ತೆ. ಹೊರಟು ಈ ಜಾಗಕ್ಕೆ ಬಂದಮೇಲೆ ಅದೇನೋ ಆ ಜೋಶೇ ಒಂಥರ ಮಸ್ತ್ ಫೀಲಿಂಗ್ ಅದು. ಸೊ ಈ ಥರ ಅವಾಗವಾಗ ಒಂದೊಂದು ಔಟಿಂಗ್ ಇದ್ದರೆ ಸಖತ್ತಾಗಿರುತ್ತೆ. ಶ್ರಾವಣ ಮುಗೀತು, ಎಲ್ಲ ಡಿಸ್ಪರ್ಸ್ ಆದರು. ಈಗ ನಾವು ಕೂಡ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೊರಡೋದಕ್ಕೆ. ಸೊ ದೇವಸ್ಥಾನ ಅಂಟಿಲ್ ನೆಕ್ಸ್ಟ್ ಇಯರು ಬರ್ತೀವಾ, ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಬಟ್ ಓಕೆ, ದೇವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಸೊ ಇವಾಗ ಹೊರಡೋಣ ಇಲ್ಲಿಂದ. ಬಾಯ್. ಹೋಗ್ಬರೋಣ.
ಇಬ್ರೇ ಓಡಾಡ್ಬೇಕು, ನಾವ್ಯಾರು ಬರಲ್ಲ. ಹಿಂಗೆ ಇಲ್ಲೇ ನಿಲ್ಸ್ಬೇಕು. ಆಯ್ತು ಅದೇ ಹೇಳ್ತಿಲ್ಲ, ನೀವಿಬ್ರೇ ಓಡಾಡ್ಬೇಕು ಕಾವೇರಿ. ಅವರು ದಾರಿ ತಪ್ಪಿಸ್ತಾರೀಗ, ಆಮೇಲೆ ನಾವೇ ಇಲ್ಲಿ ಬೇಡ್ಕೋಬೇಕು. ಕರ್ಕೋಗಿಲ್ವೇ ದಾರಿಲೇ ನನ್ನನ್ನು? ಅವ್ರ ಮನೆ ನೆನ್ಪೈತಾ? ಅವ್ರ ಮನೆ ನೆನ್ಪೈತಾ? ನಿನಗೆ ಗೊತ್ತಿದೆಯಲ್ಲ. Follow ಮಾಡ್ತಾ ಇದಾರೆ ಅವರು. ನನಗ್ ಗೊತ್ತಿಲ್ಲ. ಮಾಡ್ಕೊಬಿಟ್ಲು ವಿಡಿಯೋ ಹಿಂಗ್ ಮಾಡ್ದ ಅಂದ್ಬಿಡ್ತಾರಲ್ಲಪ್ಪ. ನನಗೆ ಗೊತ್ತೇ ಇಲ್ಲ ನೀನ್ ವಿಡಿಯೋ ಮಾಡ್ತಾ ಇದೀಯ ಅಂತ. ಇವಾಗ ಸ್ಟಾರ್ಟ್ ಮಾಡಿದ್ ವಿಡಿಯೋ ಬಿಡಿ. ಹೆಂಗ್ ಪಟ ಪಟ ಅಂತ ಮಾತಾಡ್ಬೇಕು ನೀನು. ಪಟ ಪಟ ಈಗಲೇನೆ ಹಿಂಗೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ನಮ್ಮಮ್ಮನ ಡ್ರಾಪ್ ಮಾಡ್ಬಿಟ್ಟು ಬಂದ್ವಿ. ನಮ್ಮಮ್ಮ ಅಲ್ಲೇ ಉಳ್ಕೊತೀನಿ ಅಂತಂದ್ರು, ಯಾಕಂದರೆ ನಾಳೆ ಮುಳ್ಕಟ್ಟಮ್ಮಂಗೆ ಹೋಗೋದು ಇದೆ. ಅದು ಬಂದು ನಾಗಮಂಗಲದಲ್ಲಿ. ಬಟ್ ನಮಗೆ ಇಲ್ಲಿ ಇವ್ರಿಗೆಲ್ಲ ಕೆಲಸ ಇತ್ತು, ಸ್ವಲ್ಪ ಬೇರೆ ಬೇರೆ ಏನೇನೋ ಕೆಲಸ ಇತ್ತು ಅಂದ್ಬಿಟ್ಟು ನಮಗೆ ಉಳ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ. ಸೊ ಇದಾಗಿತ್ತು ಈ ವರ್ಷದ ಶ್ರಾವಣದ ಕತೆ. ಇನ್ನು ನೆಕ್ಸ್ಟ್ ವರ್ಷದವರೆಗೂ ವೆಯ್ಟ್ ಮಾಡಬೇಕು. ಈಗ ನಾವು ಮನೆಗೆ ಬಂದು ಆಲ್ರೆಡಿ ಮಿಡ್ನೈಟ್ 1 ಗಂಟೆ ಆಗಿದೆ ಟೈಮು. ಇವಾಗ ನಮ್ಮ ಅಣ್ಣ ಎಲ್ಲ ಮನೆಗೆ ಹೋದರು. ಇವತ್ತೇನೇನಾಯಿತು ಅಂತ ಎಲ್ಲನೂ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ನಾವು ಕೂಡ ಫುಲ್ ಎಕ್ಸಾಸ್ಟ್ ಆಗಿದ್ದೀವಿ. ಬೆಳಿಗ್ಗೆ ಬೇಗ ಎದ್ದಿರೋದು, ಒಂದು ಪೈಸನೂ ನಿದ್ದೆ ಮಾಡಿಲ್ಲ. ಕಾರಲ್ಲಿ ಬರಬೇಕಾದ್ರೂ ಅದು ಇದು ಮಾತಾಡಿಕೊಂಡು ಸುಮ್ಮನೆ ಮಾತಾಡಬೇಕು ಅಂದರೆ ನಾವೇನಾದ್ರು ನಿದ್ದೆ ಮಾಡಿಬಿಟ್ರೆ ಗಾಡಿ ಓಡಿಸೋರಿಗೆ ಬೋರ್ ಆಗುತ್ತೆ ಅಥವಾ ಅವ್ರಿಗೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ನಾವು ಕೂಡ ನಿದ್ದೆ ಮಾಡಿಲ್ಲ, ಉದ್ದಕ್ಕೂ ಮಾತಾಡಿಕೊಂಡೇ ಬಂದ್ವಿ. ಸೊ ಈಗ ನಿದ್ದೆ ಇಳಿತಾ ಇದೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತ, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.